NWKRTCಗೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದೀರಿ ಅಂಥವರ ದಾಖಲೆ ಪರಿಶೀಲನೆ ಡೇಟ್ ಪ್ರಾರಂಭವಾಗಿದೆ. ಮಾರ್ಚ್ 7ರಿಂದ ಮಾರ್ಚ್ 13ನೇ ತಾರೀಕಿನವರೆಗೂ ದಾಖಲಾತಿ ಪರಿಶೀಲನೆ ಮತ್ತು ದೈಹಿಕ ಪರೀಕ್ಷೆ ನಡೆಸಲಾಗುವುದು. ಯಾವ ರೀತಿ ನೀವು ಕರಪತ್ರ ಡೌನ್ಲೋಡ್ ಮಾಡಿಕೊಳ್ಳಬೇಕು ಮತ್ತು ನಿಮ್ಮ ಸೆಲೆಕ್ಷನ್ ಲಿಸ್ಟನ್ನು ಯಾವ ರೀತಿ ನೋಡಿಕೊಳ್ಳಬೇಕು, ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ಯಾವೆಲ್ಲ ದಾಖಲೆಗಳು ನೀವು ಪರಿಶೀಲನೆಗೆ ಹೋಗುವಾಗ ತೆಗೆದುಕೊಂಡು ಹೋಗಬೇಕು, ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ. ನಾನು ಹಾಕುವ ಈ ರೀತಿ ಹೊಸ ಹೊಸ ಉದ್ಯೋಗದ ಮಾಹಿತಿ ನಿಮ್ಮ ಹತ್ತಿರ ಬೇಗನೆ ತಲುಪುತ್ತದೆ. ಹಾಯ್ ಫ್ರೆಂಡ್ಸ್, ನಿಮಗೆಲ್ಲರಿಗೂ ತಿಳಿದಿರುವಂತೆ KSRTCನಲ್ಲಿ ಕೂಡ ಈಗ ದಾಖಲಾತಿ ಪರಿಶೀಲನೆ ಡ್ರೈವರ್ ಕಮ್ ಕಂಡಕ್ಟರ್ ಹುದ್ದೆಗೆ ನೇಮಕಾತಿ ನಡೆಯಲಿದೆ. 3ನೇ ತಾರೀಕಿನಿಂದ 12ನೇ ತಾರೀಕಿನವರೆಗೂ ಕೂಡ ಅವರಿಗೆ ದಾಖಲೆ ಪರಿಶೀಲನೆ ಮತ್ತು ದೈಹಿಕ ಪರೀಕ್ಷೆ ನಡೀತಾ ಇದೆ. ಅದೇ ರೀತಿ ಈಗ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆಯಲ್ಲಿ ಅಂದರೆ NWKRTCಯಲ್ಲಿ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದೀರಿ ಅವರಿಗೂ ಕೂಡ 7ನೇ ತಾರೀಕಿಗೆ ಮಾರ್ಚ್ 7ನೇ ತಾರೀಕಿಗೆ ಅವರ ಒಂದು ದಾಖಲಾತಿ ಮತ್ತು ದೈಹಿಕ ಪರೀಕ್ಷೆ. ದೈಹಿಕ ಅಂದರೆ ಹೆದರುವ ಅವಶ್ಯಕತೆ ಇಲ್ಲ, ಜಸ್ಟ್ ವೇಟ್ ಮತ್ತು ಹೈಟನ್ನು ಅವರು ಪರಿಶೀಲನೆ ಮಾಡುತ್ತಾರೆ. ಅದರ ಜೊತೆ ನಿಮ್ಮ ಎಲ್ಲ ದಾಖಲೆಗಳು ನೀವು ತೆಗೆದುಕೊಂಡು ಹೋಗಬೇಕು. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ನೀಡಿರುವ ವೆಬ್ಸೈಟಿಗೆ ನೀವು www.nwkrtc.karnataka.gov.in ಈ ಒಂದು ವೆಬ್ಸೈಟ್ನ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರುತ್ತೇನೆ. ನೀವು ಅಲ್ಲಿಂದ ಕೂಡ ಕ್ಲಿಕ್ ಮಾಡಿ ನೋಡಬಹುದು. ಅದೇ ರೀತಿ ನೀವು ಮೂಲ ದಾಖಲೆಗಳು ಅಂದರೆ ಅರ್ಜಿ ಶುಲ್ಕ ಪಾವತಿ ಮಾಡಿದ ಒಂದು ದೃಢೀಕರಣ ಚಲನ ಪ್ರತಿಯನ್ನು ನೀವು ತೆಗೆದುಕೊಂಡು ಹೋಗಬೇಕು, DD. ಅದೇ ರೀತಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವಾಗ ನಿಮಗೆ ಒಂದು ಪ್ರಿಂಟೆಡ್ ಅರ್ಜಿ ಫಾರ್ಮನ್ನು ನೀಡಿರುತ್ತಾರೆ, ಆ ಒಂದು ಅರ್ಜಿ ಫಾರ್ಮ್. ಅದೇ ರೀತಿ ನಿಮ್ಮ ಒಂದು SLC ಮಾರ್ಕ್ಸ್ ಕಾರ್ಡ್, ಅದೇ ರೀತಿ ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋಗಬೇಕು. ಕಾಸ್ಟ್ ಸರ್ಟಿಫಿಕೇಟ್ 2A 2B 3A 3B ಅಭ್ಯರ್ಥಿಗಳಿಗೆ ಅಂಥವರು ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದೀರಿ ಅಂಥವರ ಒಂದು ಕಾಸ್ಟ್ ಜಾತಿ ಪ್ರಮಾಣ ಪತ್ರ ಕೂಡ ಬೇಕಾಗುತ್ತದೆ. ಅದೇ ರೀತಿ ಭಾರೀ ವಾಹನ ಅಂದರೆ ಲೈಸೆನ್ಸ್ ನೀವು ತೆಗೆದುಕೊಂಡು ಹೋಗಿರಬೇಕು. ಆ ಭಾರೀ ವಾಹನ ಚಾಲನಾ ಪರವಾಗಿ ಹೊಂದಿ 2 ವರ್ಷಗಳ ಅದು ಓಲ್ಡ್ ಒಂದು ನಿಮ್ಮ ಹತ್ತಿರ ಲೈಸೆನ್ಸ್ ಇರಬೇಕು. ಅದೇ ರೀತಿ ಗ್ರಾಮೀಣದಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳಿಗೆ ಗ್ರಾಮೀಣ ಪ್ರಮಾಣ ಪತ್ರ, ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದವರಿಗೆ ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರ, 1ರಿಂದ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡಿದ ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ ಕೂಡ ನೀವು ತೆಗೆದುಕೊಂಡು ಹೋಗಿರಬೇಕು. ಅದೇ ರೀತಿ ಯೋಜನಾ ನಿರೀಕ್ಷಿತ ಪ್ರಮಾಣ ಪತ್ರ ಇದ್ದಲ್ಲಿ ಅಂಥವರಿಗೂ ಕೂಡ ನೀವು ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ಹೋಗಬೇಕು. ಇಲ್ಲಿ ನೀವು ನೋಡಬಹುದು ಒಂದು ಸೆಲೆಕ್ಷನ್ ಲಿಸ್ಟ್ ಕೂಡ ಅವರು ಹಾಕಿದ್ದಾರೆ. ಅವರ ಒಂದು ಹೆಸರು, ನಿಮ್ಮ ಒಂದು ಪೋಸ್ಟ್, ಡ್ರೈವರ್, ಅದೇ ರೀತಿ ಅವರ ಒಂದು ಮೊಬೈಲ್ ನಂಬರ್, ಯಾವ ಡಿಸ್ಟಿಕ್ ಮತ್ತು ವೆರಿಫಿಕೇಷನ್ ಡೇಟ್ 7ನೇ ತಾರೀಕಿಂದ ಆಲ್ರೆಡಿ ಸ್ಟಾರ್ಟ್ ಆಗುತ್ತದೆ. 7, ಅದೇ ರೀತಿ 9, 11, 12, 13ನೇ ತಾರೀಕಿನವರೆಗೂ ಕೂಡ ಒಂದು ವೆರಿಫಿಕೇಷನ್ ನಡೆಸಲಾಗುವುದು. ಕಡಿಮೆ ಪರ್ಸೆಂಟೇಜ್ ಮಾಡಿದವರಿಗೂ ಕೂಡ ಸೆಲೆಕ್ಷನ್ ಆಗಿದೆ. ಅದೇ ರೀತಿ KSRTCಯಲ್ಲಿ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದೀರಿ ಅಂಥವರ ಒಂದು ಮಾರ್ಚ್ 3ರಿಂದ 12ನೇ ತಾರೀಕವರೆಗೆ ದಾಖಲೆ ಪರಿಶೀಲನೆ ಮತ್ತು ದೈಹಿಕ ಪರೀಕ್ಷೆ ನಡೆಸಲಾಗುವುದು. ಮತ್ತು ಒಂದು NWKRTCಗೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದೀರಿ ಅಂಥವರ ಮಾರ್ಚ್ 7ರಿಂದ ಮಾರ್ಚ್ 13ನೇ ತಾರೀಕವರೆಗೂ ವೆರಿಫಿಕೇಷನ್ ನಡೆಸಲಾಗುವುದು. ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೂಡ ಕೇಳಬಹುದು. ಈ ಮಾಹಿತಿ ಇಷ್ಟವಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ದಿನದಲ್ಲಿ ಅಪ್ಡೇಟ್ ಬಂದಾಗ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ.